ಇನ್ನು ಚನ್ನಗಿರಿ ಶಾಸಕ ಶಿವಗಂಗಾ ಮತ್ತೆ ಡಿ.ಕೆ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅಧಿಕಾರ ಹಂಚಿಕೆ ಆಗಿದೆಯಾ ಇಲ್ವಾ ನಮ್ಗೆ ಗೊತ್ತಿಲ್ಲ, ಆಗಿದ್ರೆ ಅದನ್ನು ಹೇಳಲಿ, ಹೈಕಮಾಂಡ್ ಸ್ಪಷ್ಟಪಡಿಸಲಿ. ಶಿವಗಂಗಾ ಬಸವರಾಜ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಪ್ಪಂದ ಆಗಿಲ್ಲಪ್ಪ, ಸಿದ್ದರಾಮಯ್ಯನವರೇ ಸಿಎಂ ಆಗಿ ಮುಂದುವರಿತಾರೆ ಅಂದರೂ ಸ್ವಾಗತ. ಇಲ್ಲಾಂದ್ರೆ ಚೇಂಜ್ ಮಾಡಿ, ಡಿ.ಕೆ ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನನ್ನ ನಿಲುವು. ನಾನು ಅವರ ಹೆಸರನ್ನು ಹೇಳನ್ನೇ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೀನಿ. ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆಯಂತೆ ಅವರಿಗೆ, ಇನ್ನೆರಡು ಮೂರು ದಿನದಲ್ಲಿ ಕರೀಬಹುದು, ನಾಯಕರುಗಳ ಕರೆದು ಮಾತಾಡಬಹುದು ಅನ್ನುವಂಥ ವಿಶ್ವಾಸ ಇದೆ ಅಂತಾರೆ ಶಿವಗಂಗಾ ಬಸವರಾಜ್. ಬನ್ನಿ ಏನು ಹೇಳ್ತಾರೆ ನೋಡೋಣ. ಡೆಲ್ಲಿಗೆ ನಮ್ಮನ್ನೇನು ಕರೆದಿಲ್ಲ, ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಕರೀತಾರೆ ಅಂತ ಹೇಳಿದರು. ಸೆಕೆಂಡಿಗೆ ಅಂತ ಹೇಳಿದ್ರು, ಸದನ ಮುಂದುವರೆದ್ರಿಂದ ಮತ್ತೊಮ್ಮೆ ಡೇಟ್ ಕರಿಬೋದು ಅನ್ನೋದು ಕಾಯ್ತಾ ಇದ್ದರು. ಡೇಟ್ ಇನ್ನೂ ಫಿಕ್ಸ್ ಆಗಿರೋ ಕಾಣಲ್ಲ. ಯಾವ ಕಾರಣಕ್ಕೆ ಗೊತ್ತಿಲ್ಲ, ಅದು ಯಾವ ವಿಷಯ ಅನ್ನೋದು ಗೊತ್ತಿಲ್ಲ. ಏನು ನಿಮ್ಮಲ್ಲಿ ಏನು ಮುಖ್ಯಮಂತ್ರಿ ಗೊಂದಲ ಇತ್ತು, ನಾವೇನು ಮಾಧ್ಯಮದಲ್ಲಿ ನಿಮಗೆಲ್ಲ ಹೇಳಿಕೆ ಕೊಡ್ತಾ ಇದ್ವಿ. ಆ ಒಂದು ಹೇಳಿಕೆ ಕೊಡ್ತಾ ಇದ್ವಲ್ಲ, ಅದಕ್ಕೊಂದು ಇತ್ಯರ್ಥ ಆಡಬೇಕು ಹೈಕಮಾಂಡು ಅಂತ ನಾವೇನು ಪದೇ ಪದೇ ಹೇಳ್ತಾ ಇದ್ವಲ್ಲ, ಆ ವಿಷಯವಾಗಿರ್ಬೋದು ಅಂತ ನಮ್ಮ ಒಂದು ಅನಿಸಿಕೆ. ಅದು ಹೋದ್ಮೇಲೆ ಗೊತ್ತಾಗ್ತದೆ ಯಾವ ವಿಷಯ ಕರೆದ್ರು ಏನಾಗ್ತದೆ ಚರ್ಚೆ. ಇಲ್ಲ, ನಾನು ಹೇಳಿದ್ದೀನಲ್ಲ, ಗೊಂದಲ ಮುಂದುವರ್ಸೋದು ಅವಶ್ಯಕತೆ ಇಲ್ಲ. ಎನಿವನ್ ಈಗ ಇವ್ರನ್ನ ಮಾಡ್ತಿರೋ ಡಿ.ಕೆ ಶಿವಕುಮಾರ್ ಅವ್ರು ಮಾಡೋದಾದರೂ ಮಾಡಿ, ಇಲ್ಲ ಅವ್ರನ್ನೇ ಮುಂದುವರಿಸಿ, ಅಥವಾ ಹೊಸಬ್ರನ್ನ ಏನಾದ್ರು ಕರ್ಕೊಂಬಂದು ಮಾಡ್ತಿರೋ ಮಾಡಿ. ಒಟ್ಟೊಂದು ಇತ್ಯರ್ಥ, ಗೊಂದಲಕ್ಕೆ ಇತ್ಯರ್ಥ ಹೈಕಮಾಂಡ್ ಆಡಲೇಬೇಕು. ಇಲ್ಲಾಂದ್ರೆ ಏನಾಗ್ತದೆ, ಮಾಧ್ಯಮ ಮುಂದೆ ನಮ್ಮ ಪಾರ್ಟಿದು ನಾವೇ ಚರ್ಚೆ ಮಾಡಿದ್ರೆ ಅದೊಂಥರ ಚೆನ್ನಾಗಿ ಕಾಣಲ್ಲ. ಯಾಕೆಂದರೆ ಉತ್ತಮ ಸರ್ಕಾರ ಹೋಗ್ತಾಯಿದೆ, ಉತ್ತಮವಾದ 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಜೊತೆಗೆ 140 ಶಾಸಕರು ಬಂದಿದ್ದಾರೆ. ಮತ್ತೊಮ್ಮೆ ಸರ್ಕಾರ ಬರೋ ಒಂದು ದೃಷ್ಟಿ ಕಾಣ್ತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಗೊಂದಲಗಳು ಹೇಳಿಕೆ ಕೊಡೋದು, ಎಲ್ಲೋ ಪಾರ್ಟಿ ಒಂದು ಕಡೆ ಮುಜುಗರ ಆಗೋದು ಬೇಡ, ಡ್ಯಾಮೇಜ್ ಆಗೋದು ಬೇಡ. ಯಾಕೆಂದರೆ BJP-ಯವರು ಇದೇ ಅಧಿಕಾರ ಕಿತ್ತಾಟಕ್ಕೋಸ್ಕರನೇ ಒಂದು 40-50-60 ಸೀಟಿಗೆ ಬಂದರು. ನಮ್ಮಲ್ಲಿ ಆ ಪರಿಸ್ಥಿತಿ ಇಲ್ಲ. ಯಾಕೆಂದರೆ ಉತ್ತಮವಾದ ಅಡ್ಮಿನಿಸ್ಟ್ರೇಷನ್ ಇರೋದ್ರಿಂದ ಮತ್ತೊಮ್ಮೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬರೋದ್ರಾಗ ಏನು ಸಂಶಯ ಇಲ್ಲ. ಆದ ಕಾರಣ ಹೈಕಮಾಂಡಿಗೆ ನಾನು ಮನವಿನೂ ಮಾಡ್ತೀನಿ, ನಿಮ್ಮ ಮುಖಾಂತರ, ಮಾಧ್ಯಮ ಮುಖಾಂತರ, ಕೂಡಲೇ ಮಾನ್ಯ ಉಪಮುಖ್ಯಮಂತ್ರಿ ಹಾಗೂ ಪಕ್ಷದ ಅಧ್ಯಕ್ಷರು, ಮುಖ್ಯಮಂತ್ರಿ ಇವರಷ್ಟರು ಕರೆದು ಒಂದು ಇತ್ಯರ್ಥ ಮಾಡಿ, ಏನು ಮುಖ್ಯಮಂತ್ರಿ ಬದಲಾವಣೆ ಚರ್ಚೆ ಆಗ್ತಾಯಿದೆ, ಸುಮಾರು ತಿಂಗಳಿಂದ ಆಗ್ತಾಯಿದೆ. ಸಂಕ್ರಾಂತಿ ಅನ್ನೋದು, ಯುಗಾದಿ ಅನ್ನೋದು, ದೀಪಾವಳಿ ಅನ್ನೋದು ಬೇಡ, ಕರೆಸಿ ಒಂದು ಇದಕ್ಕೊಂದು ಇತ್ಯರ್ಥ ಆಡಿದ್ರೆ ಪಾರ್ಟಿ ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆಗ್ತಾನೆ ಅನ್ನೋದನ್ನು ನಾನು ಬಯಸ್ತೀನಿ. ಅಲ್ಲ, ಬಜೆಟ್ ಅಲ್ರಿ, ಬಜೆಟಿಗೆ ಇನ್ನೂ ಒಂದು ತಿಂಗಳಾಗ್ತದೆ. ನಿಮಗೆ ಮತ್ತೆ 30 ದಿನ ನಾನು ಮಾತಾಡಬೇಕಾಗ್ತದೆ. ಅದರ ಬದಲು ಅದಷ್ಟು ಬೇಗ ಇವತ್ತು ನಾಳೆ ಒಳಗೆ, ಹೆಂಗಂದ್ರೆ ನೆನ್ನೆವರು ಸೆಷನ್ ಇತ್ತು, ಇನ್ನೊಂದು 2-3 ದಿನದೊಳಗೆ ಕರೆದು ಒಂದು ಬೆಳವಣಿಗೆ ಬಗೆಹರಿಸಿದ್ರೆ ಉತ್ತಮ. ನೋಡಿ, ಆಗಲಿ ಅಂತ ಬಯಸೋದ್ರಲ್ಲಿ ಮೊದಲಿಗ ನಾನೇ. ಅದನ್ನು ಮೇಲಿನ ಮೇಲೆ ಹೇಳಿದ್ರೇನು ಬದಲಾವಣೆ ಆಗಲ್ಲ, ಆಗಲೇಬೇಕು. ನಾನು ಹೇಳಿದ್ನಲ್ರಿ, ಮೊದಲಿಗ ನಾನೇ. ನಿಮಗೆ ಗೊತ್ತಿದೆ, ಅವ್ರ ಹೆಸರಿಗೆ ಪ್ರಮಾಣ ವಚನ ತಗೊಂಡಿದ್ದೀನಿ, ಅವರಿಂದ ಶಾಸಕನಾಗಿದ್ದೀನಿ. ಹಂಗಾಗಿ ಅವ್ರನ್ನ ಬಿಟ್ಕೊಡೋ ಮಾತು ಇಲ್ಲ. ಅವ್ರು ಈ 5 ವರ್ಷ ಅನ್ಬೇಡ್ರಿ, ಇವತ್ತೇ ಆದ್ರೂ ಖುಷಿ ಪಡ್ತೀನಿ. ಆದರೆ ಅದಕ್ಕೊಂದು ಅವಕಾಶ, ಹೈಕಮಾಂಡ್ ಅಂತ ಏನು ತೀರ್ಮಾನ ಇದೆ, ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳೋದು ಬದ್ಧವಾಗಿದ್ದೀವಿ. ಆದರೆ ಹೈಕಮಾಂಡ್ ಕೂಡಲೇ ಏನು ನನ್ನ ಆಸೆ ಏನಿದೆ, ಇನ್ನೊಬ್ಬರ ಆಸೆ ಏನಿದೆ, ಸರ್ಕಾರಕ್ಕೆ ಯಾವ್ದನ್ನ ಬದಲಾವಣೆ ಮಾಡಿದ್ರೆ ಒಳ್ಳೇದಾಗುತ್ತೋ, ಅವ್ರನ್ನೇ ಮುಂದುವರಿಸಿ ಒಳ್ಳೇದಾಗುತ್ತೋ, ಏನಾದ್ರು ಮಾತು ಕೊಟ್ಟಿದ್ದು 2 ವರ್ಷ ಆದ್ಮೇಲೆ ಕೊಡ್ತೀವಿ, ಕೊಟ್ಟಿಲ್ವೋ, ಎಲ್ಲ ಗೊಂದಲ ಇದೆ. ಕೂಡಲೇ ಹೈಕಮಾಂಡು ಹೇಳ್ಬಿಡ್ಲಿ, ನಾವು ಯಾವುದೇ ಥರದ್ದು ಒಪ್ಪಂದ ಆಗಿಲ್ಲ, ನಾವು ಯಾವುದೇ ಥರದ್ದು ಒಪ್ಪಂದ ಇಲ್ಲ, ಮುಖ್ಯಮಂತ್ರಿಗಳು ಯಾರಿದ್ದಾರೆ ಅವ್ರು ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟರೆ ನಾವು ಸ್ವಾಗತನೂ ಮಾಡ್ತೀವಿ, ನಾವೊಂದು ಶುಭನೂ ಕೋರ್ತೀವಿ. ಆದರೆ ಇನ್ನು ಶಿವಗಂಗಾ ಮಾತಿಗೆ ಸತೀಶ್ ಜಾರಕಿಹೊಳಿ ಉತ್ತರ ಕೊಟ್ಟಿದ್ದಾರೆ. ಇದು ಒಬ್ಬರ ಅಭಿಪ್ರಾಯ ಅಲ್ಲ, ಎಲ್ಲರೂ ಸೇರ್ಕೊಂಡು ನಿರ್ಧಾರ ಮಾಡಬೇಕು. ಎಲ್ಲ ಶಾಸಕರು, CM ಮತ್ತು DCM ಅಭಿಪ್ರಾಯ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಆದಷ್ಟು ಬೇಗ ಗೊಂದಲ ಬಗೆಹರಿಬೇಕು ಅಂತಾರೆ ಸತೀಶ್. ಬನ್ನಿ ಸತೀಶ್ ಜಾರಕಿಹೊಳಿ ಏನು ಹೇಳಿದ್ದಾರೆ ನೋಡೋಣ. ಎಲ್ಲರದು ಆಸೆ, ಅಭಿಪ್ರಾಯ ಅದೇ ಇದೆ. 140 ಜನದೆಲ್ಲ ಅದೇ ಇದೆ. ಬೇಗ ಕ್ಲೋಸ್ ಆಗಬೇಕು ಅನ್ನೋದು ಆಸೆ ಇದೆ ಎಲ್ಲದು. 140 ಇನ್ಕ್ಲೂಡಿಂಗ್ CM DCM ಹಿಡ್ಕೊಂಡೇ ಆಶೆವರೆಗೂ ಆಸೆ ಇದೆ. ಅವ್ರದ್ದು ಕ್ಲೋಸ್ ಆಗಬೇಕಂತ ಇದೆ, ಆಗಬೇಕು. ಎಲ್ಲರದು ಆಸೆ ಇದೆ. ಏನಿಲ್ಲ, ನಾವು ಅದನ್ನೇ ಹೇಳೇವೆ, ನಾವು ಬೇಗ ಇತ್ಯರ್ಥ ಆಗಬೇಕಂತ ಹೇಳಿದ್ವಿ. ಎಲ್ಲರದು ಇದೇ ಅಭಿಪ್ರಾಯ ಇದೆ, ಬೇಗ ಇದು ಕ್ಲೋಸ್ ಆಗಬೇಕು. ಹೇಳ್ಬೇಕ್ರಿ, ಅದು ಎಲ್ಲರದು ಆಸೆ ಇದೆ. ಆಲ್ 124 ಜನ ಎಲ್ಲ ಆ ನಿರೀಕ್ಷೆಯಲ್ಲಿ ಇದ್ದಾರೆ.
ಇದು ಸಂಗತಿ. ಅಂದರೆ ಏನು ನಡೀತಾ ಇದೆ ಅದರ ವಿವರಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ನೋಡ್ತಾ ಇದ್ದೀವಿ ಯಾಕೋ ಈ ಹಗ್ಗ ಜಗ್ಗಾಟಗಳು ಯಾಕೋ ಮುಂದುವರಿಯುವಂಥ ಲಕ್ಷಣಗಳು ತುಂಬ ಸ್ಪಷ್ಟವಾಗಿ ಕಾಣ್ತಾ ಇದೆ. ನೋಡಿ, ಅಧಿವೇಶನ ಆಗೋ ತನಕ ಒಂದಿದು, ಅಧಿವೇಶನ ಆದಾದ್ಮೇಲಿಂದ ಈಗ ಮತ್ತೆ ಭಿನ್ನಾಭಿಪ್ರಾಯ ಅನ್ನುವಂಥದ್ದು ಸ್ಫೋಟ ಆಗ್ತಾ ಇದೆ. ನಾಯಕರು ತಮಗೆ ಮನಸ್ಸಿಗೆ ಬಂದಂಗೆ ಸ್ಟೇಟ್ಮೆಂಟ್ಗಳು ಕೊಡ್ತಾ ಇದ್ದಾರೆ. ಜೊತೆಗೇನು ಅಂದರೆ ಈ ಚಿಕ್ಕ ಪುಟ್ಟ ನಾಯಕರಿಂದ ಹಿಡಿದು ಹಿರಿಯ ನಾಯಕರ ತನಕ ಒಂದೇ ಅಭಿಪ್ರಾಯ ಏನಪ್ಪ ಅಂತಂದರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು, ಹೈಕಮಾಂಡ್ ಇದಕ್ಕೆ ಸಂಬಂಧಪಟ್ಟಂಗೆ ಕ್ಲಾರಿಟಿ ಕೊಡಬೇಕು ಅಂತ. ನಿಜ, ಯಾಕಂದರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಬರ್ತಾ ಇದೆ. ಯಾವ ಮುಖ ಹಿಡ್ಕೊಂಡು ಇವ್ರು ಜನರ ಹತ್ರ ಹೋಗಬೇಕು? 26 ಪ್ರಶ್ನೆಗಳು ಇವ್ರ ಮನಸ್ಸಲ್ಲೇ ಇದ್ದಾಗ ಇನ್ನು ಜನರು ಕೇಳೋ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಹೆಂಗೆ ಇವರು? ಸುನಿಲ್. ಖಂಡಿತ ರಂಗನಾಥ್, ನಿನ್ನೆಯಷ್ಟೇ ವಿಶೇಷ ಅಧಿವೇಶನ ಕೂಡ ಮುಕ್ತಾಯವಾಗಿದೆ. ಆ ಒಂದು ಅಧಿವೇಶನ ಮುಕ್ತಾಯವಾದ ಬೆನ್ನಲ್ಲೇ ಮತ್ತೆ ಕಾಂಗ್ರೆಸ್ನಲ್ಲಿ ಪವರ್ ಶೇರಿಂಗ್ ವಿಚಾರ ಚರ್ಚೆಗೆ ಬಂದಿದೆ. ಅದಕ್ಕೆ ಪೂರಕವಾಗಿ ಈಗಾಗಲೇ ಚನ್ನಗಿರಿ ಶಾಸಕ ಶಿವಗಂಗಾ ಕೊಟ್ಟಿರುವಂತಹ ಹೇಳಿಕೆ, ಅವರು ಹಿಂದೆಯಿಂದಲೂ ಕೂಡ ನಿರಂತರವಾಗಿ DCM DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು, ಅವರಿಗೆ ಅವಕಾಶವನ್ನು ಕೊಡಬೇಕು ಅಂತೇಳಿ ಪದೇ ಪದೇ ಎಲ್ಲಾ ಸಂದರ್ಭದಲ್ಲೂ ಕೂಡ ಅವರ ಒಂದು ವಾಯ್ಸನ್ನು ರೈಸ್ ಮಾಡ್ತಾನೆ ಬರ್ತಾ ಇದ್ದಾರೆ. ಆದರೆ ಅಧಿವೇಶನ ನಿನ್ನೆ ಅಷ್ಟೇ ಮುಗಿದಿದೆ. ಮತ್ತೆ ಇವತ್ತು ಅವರ ಹೇಳಿಕೆಯನ್ನು ನಾವು ಗಮನಿಸ್ತಾ ಇದ್ರೆ ಮತ್ತೆ ಈ ಒಂದು ಪವರ್ ಶೇರಿಂಗ್ ವಿಚಾರ ಮತ್ತೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಸದ್ದು ಗದ್ದಲವನ್ನು ಉಂಟು ಮಾಡುವ ಸಾಧ್ಯತೆ ಕೂಡ ದಟ್ಟವಾಗಿದೆ. ಯಾಕೆಂದ್ರೆ ಪ್ರಮುಖವಾಗಿ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ, ಮುಖ್ಯಮಂತ್ರಿ DCM ಅವರು CM ಆಗುವಂತ ವಿಚಾರದಲ್ಲಿ ಆ ಒಂದು ಹೇಳಿಕೆಯಿಂದ ನಾನು ಮೊದಲಿಗ ಅವರ ಒಂದು ಹೆಸರಲ್ಲೇ ನಾನು ಶಾಸಕನಾಗಿದ್ದೀನಿ, ಆದಷ್ಟು ಬೇಗ ಅವರು ಮುಖ್ಯಮಂತ್ರಿ ಆಗಬೇಕು. ಆದರೆ ಪ್ರಮುಖವಾಗಿ ಈ ಒಂದು ಹೈಕಮಾಂಡ್ ಈ ಒಂದು ವಿಚಾರದಲ್ಲಿ ಮಧ್ಯಪ್ರವೇಶವನ್ನು ಮಾಡಬೇಕು, ಯಾವಾಗ ಅಂತೇಳಿ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತ ಕೆಲಸವನ್ನು ಕೂಡ ಮಾಡಬೇಕು. ಹಿಂದೆ ಡಿಸೆಂಬರ್ ಅಂತ ಆಯ್ತು, ಡಿಸೆಂಬರ್ ಆದ್ಮೇಲೆ ಸಂಕ್ರಾಂತಿ ಆದ್ಮೇಲೆ ಕ್ರಾಂತಿ ಆಗುತ್ತೆ ಅಂತ ಆಯ್ತು, ಅದಾದ ನಂತರದಲ್ಲಿ ಅಧಿವೇಶನ ಮುಗಿದ ನಂತರದಲ್ಲಿ ಆಗುತ್ತೆ ಅಂತ ಆಯ್ತು. ಈಗಾಗಲೇ ಅಧಿವೇಶನ ಕೂಡ ನಿನ್ನೆ ಮುಕ್ತಾಯವಾಗಿದೆ. ಹಾಗಾಗಿ ಇನ್ನು 2-3 ದಿನಗಳಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶವನ್ನು ಮಾಡಿ ಇದಕ್ಕೆ ಒಂದು ಗೊಂದಲಕ್ಕೆ ತೆರೆ ಎಳೆಯುವಂತೆ ಕೆಲಸವನ್ನ ಮಾಡಬೇಕು. ಇನ್ನು ಬಜೆಟ್ ಅಧಿವೇಶನ ಅಂತಂದ್ರೆ ಇನ್ನೂ 1 ತಿಂಗಳ ಕಾಲ ಮುಂದೆ ಹೋಗುತ್ತೆ. ಆದಷ್ಟು ಬೇಗ ಈ ಒಂದು ಗೊಂದಲವನ್ನು ಇತ್ಯರ್ಥ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಈಗಾಗಲೇ DK ಬಣದ ಆಪ್ತ ಶಾಸಕರನ್ನ ಶಿವಗಂಗಾ ಬಸವರಾಜ್ ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಇದನ್ನ ನಾವು ಗಮನಿಸ್ತಾ ನಾವು ನೋಡ್ತಾ ಹೋದ್ರೆ ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಒಂದು ಕದನ, ಪವರ್ ಶೇರಿಂಗ್ ಚರ್ಚೆಗಳು ಜೋರಾಗುವಂತ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ. ಯಾಕೆಂದ್ರೆ DK ಅವರ ಬಣದಲ್ಲಿ ಆದಷ್ಟು ಬೇಗ ಒಂದು ಗೊಂದಲವನ್ನು ಬಗೆಹರಿಸಬೇಕು, ಒಂದು ಚರ್ಚೆಯನ್ನು ಮಾಡಬೇಕು, ನಿರ್ಧಾರವನ್ನು ಮಾಡಬೇಕು ಅನ್ನೋ ಒಂದು ಒತ್ತಡಗಳು ಕೂಡ ಕೇಳಿ ಬರ್ತಾ ಇದೆ. ಇದೇ ವಿಚಾರಕ್ಕೆ ಸತೀಶ್ ಜಾರಕಿಹೊಳಿ ಕೂಡ ಧ್ವನಿಯನ್ನು ಗೂಡಿಸಿದ್ದಾರೆ. ಎಲ್ಲರ ಅಭಿಪ್ರಾಯ, ಕೇವಲ ಶಾಸಕರ ಅಭಿಪ್ರಾಯ ಅಲ್ಲ, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಸೇರಿದಂತೆ ಎಲ್ಲರ ಅಭಿಪ್ರಾಯ ಅದೇ ಆಗಿದೆ. ಆದಷ್ಟು ಬೇಗ ಈ ಒಂದು ಗೊಂದಲವನ್ನು ತೆರೆಯಬೇಕು, ಹೈಕಮಾಂಡ್ ಇದಕ್ಕೆ ಬಗೆಹರಿಸಬೇಕು ಅನ್ನೋ ಒಂದು ವಿಷಯ, ಒಂದು ಸೂಚನೆ, ಒಂದು ಸಲಹೆಯನ್ನು ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಅಧಿವೇಶನ ಮುಗಿದ ಬೆನ್ನಲ್ಲೇ ಮತ್ತೆ ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನ, ಪವರ್ ಶೇರಿಂಗ್ ಚರ್ಚೆ ಜೋರಾಗ್ತಾ ಇದೆ. ಇದಕ್ಕೆ ಹೈಕಮಾಂಡ್ ಯಾವ ರೀತಿಯಾಗಿ ಬ್ರೇಕ್ ಹಾಕುತ್ತೆ ಕಾದ್ ನೋಡಬೇಕಾಗಿರುವಂಥದ್ದು ರಂಗನಾಥ್. ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.